ಒಂದು ವಿಡಿಯೋದಲ್ಲಿ NPCI ಆಗಿದೆಯಾ ಇಲ್ಲ ಅಂತ ವೆಬ್ಸೈಟ್ನಲ್ಲಿ ಯಾವ ರೀತಿ ಚೆಕ್ ಮಾಡಿಕೊಳ್ಳುವುದು ಹೇಗೆ ಅಂತ ತಿಳಿಸಿ ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ಅರ್ಥ ಆಗುತ್ತೆ. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಇಲ್ಲ ಅಂತ ತಿಳಿದು ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಗೂಗಲ್ ಸರ್ಚ್ ಅಲ್ಲಿ UIDAI ಅಂತ ಸರ್ಚ್ ಮಾಡಿ, ಅಧಿಕೃತ ಅಂತ ವೆಬ್ಸೈಟ್ ಇದು ನೋಡಿ. ಫಸ್ಟ್ ಲಿಂಕ್ ಏನಿದೆ ನೋಡಿ, UIDAI ಜಿಯೋ ಇನ್ ಗವರ್ಮೆಂಟ್ ವೆಬ್ಸೈಟ್. ಇದು ಆಧಾರ್ ಕಾರ್ಡ್ ಇಂದು ಈ ರೀತಿಯಾಗಿ ಬರುತ್ತೆ. ನಿಮಗೆ ಈ ರೀತಿಯಾಗಿ ಬರುತ್ತೆ. ಮೈ ಆಧಾರ್ ಇಡೀ ವೆಬ್ಸೈಟ್ಗೆ ಬರುತ್ತೆ. ವೆಲ್ಕಮ್ ಟು ಮೈ ಆಧಾರ್. ಇಲ್ಲಿ ನೀವು ಲಾಗಿನ್ ಅನ್ನ ಮಾಡ್ಕೋಬೇಕು. ಇಲ್ಲೇ ನಿಮಗೆ ಲಾಗಿನ್ ಅಂತ ಕಾಣ್ತಾ ಇದೆ ನೋಡಿ. ಇವರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಎಂಟರ್ ಆಧಾರ್ ನಂಬರ್ ಅಂತ ಕೇಳ್ತಾ ಇದೆ. ಇಲ್ಲಿ ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಅದರ ನಂತರ ಇಲ್ಲಿ ಕಾಣುತ್ತಿರುವ ಕ್ಯಾಪ್ಚರ್ ಕೋಡ್ ಅನ್ನು ಇಲ್ಲಿ ಕೆಳಗಡೆ ಎಂಟ್ರಿ ಮಾಡಬೇಕು. ಕ್ಯಾಪ್ಚರ್ ಕೋಡ್ ಎಂಟು ಮಾಡಿದ ನಂತರ ಇಲ್ಲಿ ಸೆಂಡ್ OTP ಅಂತ ಇದೆ ನೋಡಿ. ಈ ಒಂದು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ಗೆ ಒಂದು OTP ಬರುತ್ತೆ. ಆ ಒಂದು OTP ಅನ್ನು ಕೆಳಗಡೆ ಇಂಟರ್ OTP ಇದೆಲ್ಲ ಎಂಟ್ರಿ ಮಾಡಬೇಕು. ಮಾಡಿ ನಂತರ ಮತ್ತೆ ಲಾಗಿನ್ ಅಂತಿದೆ ನೋಡಿ. ಇವನು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ಲಾಗಿನ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಎಲ್ಲಾ ಒಂದು ಸರ್ವಿಸಸ್ಗಳು ತೋರಿಸ್ತಾ ಇರುತ್ತೆ. ಇಲ್ಲಿ ನಿಮಗೆ ನೋಡ್ಕೊಂತ ಹೋಗಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ. ಈ ಒಂದು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಇರುವಂತಹ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಸೆಲೆಕ್ಟ್ ಮಾಡಿ ಕಂಗ್ರಾಚುಲೇಷನ್ಸ್, ಇವರ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಅಂತ ಬಂದಿದೆ. ಇಲ್ಲಿ ಈ ರೀತಿಯಾಗಿ ಬರಬೇಕು. ಇಲ್ಲಿ ನಿಮ್ಮದು ಈ ರೀತಿಯಾಗಿ ಬಂದಿಲ್ಲ ಅಂದ್ರೆ ನಿಮ್ಮದು ಆಧಾರ್ ಮ್ಯಾಪಿಂಗ್ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದ್ದರೆ ಮಾತ್ರ ಈ ರೀತಿಯಾಗಿ ರೈಟ್ ಮಾರ್ಕ್ ಬರುತ್ತೆ. ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟಿಗೆ ಮ್ಯಾಪಿಂಗ್ ಆಗಿಲ್ಲ, ಲಿಂಕ್ ಆಗಿಲ್ಲ, ನಿಮಗೆ ಈ ರೀತಿಯಾಗಿ ಇಲ್ಲೇ ಸಿಂಬಲ್ ಇಲ್ಲೇ ಗೊತ್ತಾಗುತ್ತೆ. ಮತ್ತು ಕೆಳಗಡೆ ಇಲ್ಲಿ ಕೊಟ್ಟಿದೆ ರೌಡಿ ಆಧಾರ್ ನಂಬರ್ ಕೂಡ ಇದೆ. ಯಾವುದಾದರೂ ನಂಬರ್ ಕೊಡಕ್ ಕಾಣ್ತಾ ಇದೆ. ಇಲ್ಲಿ ಯಾವೊಂದು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆ ಈ ರೀತಿಯಾಗಿ ಆಕ್ಟಿವ್ ಅಂತ ಇರಬೇಕು. ಲಾಸ್ಟ್ ಅಪ್ಡೇಟ್ ಡೇಟ್ ಅಂತ ಕೂಡ ಕೊಟ್ಟಿದ್ದಾರೆ. ರೀತಿಯಾಗಿ ಬರಬೇಕು. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ಒಂದು ಬ್ಯಾಂಕ್ ಅಕೌಂಟಿಗೆ ಆಧಾರ್ ಮ್ಯಾಪಿಂಗ್ ಸೀಡಿಂಗ್ ಆಗಿದೆ, MPCI ಲಿಂಕ್ ಆಗಿದೆ ಅಂತ ಈ ರೀತಿಯಾಗಿ ತುಂಬಾ ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ತಿಳ್ಕೋಬಹುದು ಸ್ನೇಹಿತರೆ. ಸೊ ಇಲ್ಲಿ ಏನಾದರೂ ನಿಮಗೆ ಇನ್ಆಕ್ಟಿವ್ ಅಂತ ಬಂದಿದೆ ಅಂತ ಅಂದುಕೊಳ್ಳಿ, ಅದು ನಿಮಗೆ ಲಿಂಕ್ ಆಗಿಲ್ಲ ಅಂತ ಅರ್ಥ ಕೊಡುತ್ತೆ. ಸೊ ಲಿಂಕ್ ಆಗಿಲ್ಲ ಅಂದ್ರೆ ಇಮಿಡಿಯೇಟ್ ಅಲ್ಲಿ ನೀವು ಬ್ಯಾಂಕಿಗೆ ಹೋಗಿ NPCI ಲಿಂಕ್ ಮಾಡಿ ಅಂತ ಅಂದ್ರೆ ಮಾಡ್ತಾರೆ.